ಪೊಲೀಸ್ ವೇಷದಲ್ಲಿ ಚಿನ್ನದಂಗಡಿ ಮಾಲೀಕನನ್ನ ಹೆದರಿಸಿ ಬೆದರಿಸಿ 89 ಲಕ್ಷ ವಸೂಲಿ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಡಿಜಿಟಲ್ ಅರೆಸ್ಟ್ ಮಾಡುವುದಾಗಿ ಬೆದರಿಸಿ ಜ್ಯುವೆಲರಿ ಮಾಲೀಕನಿಂದ ಸುಲಿಗೆ ಮಾಡಲಾಗಿತ್ತು. ಉಡುಪಿ ಸೆನ್ ಪೊಲೀಸರು ಧಾರವಾಡದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಕಿರಣ್ ಎಂಬಾತನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಆರೋಪಿಯಿಂದ 7 ಲಕ್ಷ ರೂಪಾಯಿಯನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜ್ಯುವೆಲರಿ ಮಾಲೀಕ ಸಂತೋಷ್ ಕುಮಾರ್ಗೆ ವಾಟ್ಸ್ಆ್ಯಪ್ನಲ್ಲಿ ಕರೆ ಮಾಡಿದ್ದಂತಹ ಕಿರಣ್ ಪೊಲೀಸರ ಸಮವಸ್ತ್ರವನ್ನು ಧರಿಸಿದ್ದ. ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡಿದ. ಅಂದರೆ ನೀವೇನೋ ಮೋಸ ಮಾಡಿದ್ದೀರಿ, ಸರಿಯಾದ ದಾಖಲೆಗಳನ್ನ ಇಟ್ಕೊಂಡಿದ್ದೀರಾ, ಹಾಗೆ ಹೀಗೆ ಏನೇನೋ ಕ್ರಾಸ್ ಕ್ವೆಶ್ಚನ್ ಮಾಡಿದ್ದಾನೆ. ಹೆದ್ರಿ ಅವರು ದುಡ್ಡನ್ನು ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಅನುಮಾನ ಬಂದು ಹೀಗೊಂದು ಪ್ರಕರಣ ಆಗಿದೆ ಅಂತ. ಕ್ವಿಕ್ ಆಗಿ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಆರೋಪಿಯನ್ನ ಯಾದಗಿರಿಯಲ್ಲಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ 7 ಲಕ್ಷವನ್ನ ಜಪ್ತಿ ಮಾಡಿದ್ದಾರೆ. ಉಳಿದ ಹಣ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ರಿಂದ. ದೀಪಕ್, 89 ಲಕ್ಷ ಹಣವನ್ನ ವಸೂಲಿ ಮಾಡ್ಕೊಂಡಿದ್ದ ಈತ. ಇವನ್ನ ಅರೆಸ್ಟ್ ಮಾಡಿದ ಮೇಲೆ ಅಷ್ಟು ಹಣ ಸಿಕ್ಕಿದ್ಯಾ ಇಲ್ವಾ? ದಿವ್ಯಜ್ಯೋತಿ, ಇದೊಂದು ದೊಡ್ಡ ಮಟ್ಟದ ಜಾಲ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಯಾರತ್ರ ಒಂದು ದೊಡ್ಡ ಮಟ್ಟದ ಹಣದ ಒಂದು ವರ್ಗಾವಣೆಯನ್ನು ಮಾಡ್ತಾರೆ, ಇವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆನ್ಲೈನ್ನಲ್ಲಿ ಅನ್ನುವಂಥದ್ದು. ಆನ್ಲೈನ್ನಲ್ಲಿ ಉಡುಪಿ ಜಿಲ್ಲೆಯಲ್ಲಿ 1-2 ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಜನ ಹಣ ಕಳ್ಕೊಳ್ತಾ ಇದ್ದಾರೆ. ಇದೇ ರೀತಿ ಇದು ಕೂಡ ಒಂದು ಪ್ರಕರಣ. ಸಂತೋಷ್ ಅನ್ನೋರು ಚಿನ್ನದ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಮತ್ತು ಅವರು ಅದರ ಮಾಲೀಕರು ಕೂಡ ಆಗಿರ್ತಾರೆ. ಅವರು ಚಿನ್ನದ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷಾಂತರ ರೂಪಾಯಿಯನ್ನ ಆನ್ಲೈನ್ ಮೂಲಕ ವಹಿವಾಟನ್ನು ಮಾಡ್ತಾರೆ. ಚಿನ್ನವನ್ನು ಖರೀದಿಸುವುದು ಆಗಿರ್ಬೋದು, ಅದನ್ನು ಗ್ರಾಹಕರಿಗೆ ಕೊಡುವುದು, ಇದನ್ನೆಲ್ಲ ಗಮನಿಸಿದಂತಹ ಈ ಥರದ ಒಂದು ಆನ್ಲೈನ್ನಲ್ಲಿ ಗ್ಯಾಮ್ಲಿಂಗ್ ಮಾಡುವಂತಹ ಜನಗಳು ಅವರನ್ನ ಸಂಪರ್ಕ ಮಾಡಿದ್ದಾರೆ. ಅದು ಕೂಡ ವಾಟ್ಸಪ್ನ ಫೋನ್ನ ಮೂಲಕ. ಮತ್ತು ಈ ಥರದ ಮೇಲಿಂದ ಮೇಲೆ ಫೋನ್ ಕರೆಗಳನ್ನು ಮಾಡಿ ಬೆದರಿಕೆ ಮಾಡಿದ ನಂತರ ಒಂದು ವಿಡಿಯೋ ಕಾಲನ್ನು ಕೂಡ ಮಾಡ್ತಾರೆ. ಆ ವಿಡಿಯೋ ಕಾಲ್ನಲ್ಲಿ ಆರೋಪಿ ಕಿರಣ್ ಪೊಲೀಸ್ ಸಮವಸ್ತ್ರವನ್ನು ಧರಿಸಿದ್ದ. ನಾನು ಅಂಧೇರಿಯಲ್ಲಿ ಮಹಾರಾಷ್ಟ್ರದ ಅಂಧೇರಿಯ ಪೊಲೀಸ್ ಕ್ರೈಮ್ ಬ್ರಾಂಚ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿರ್ತೇನೆ. ನಿಮ್ಮ ಮೇಲೆ 17 ಪ್ರಕರಣಗಳಿವೆ. ತಕ್ಷಣ RBIನ ಒಂದು ಇನ್ಸ್ಟ್ರಕ್ಷನ್ ಕೂಡ ಇದೆ. ನಿಮ್ಮ ಖಾತೆಯಲ್ಲಿರುವಂತಹ ಹಣ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಈ ಅಕೌಂಟ್ ಸಂಖ್ಯೆಗೆ ವರ್ಗ ಮಾಡಬೇಕು ಅನ್ನುವಂಥ ತಾಕೀತನ್ನು ಮಾಡ್ತಾನೆ. ಇದಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಗಳನ್ನು ಡಿಲೀಟ್ ಮಾಡ್ತೇವೆ, ಅದರ ಜೊತೆಗೆ ನಿಮ್ಮ ಅಕೌಂಟನ್ನು ಫ್ರೀಸ್ ಮಾಡ್ತೇವೆ ಅಂತ ಬೆದರಿಕೆಯನ್ನು ಹಾಕ್ತಾರೆ. ಹಾಗಾಗಿ 89 ಲಕ್ಷ ರೂಪಾಯಿಯನ್ನ ಒಂದು ವಿಡಿಯೋ ಕಾಲ್ನಲ್ಲಿ ಸುಮಾರು 1-2 ಗಂಟೆಗಳ ಒಂದು ಕಾರ್ಯಾಚರಣೆ ಆಗಿರ್ತದೆ. ಇದರಿಂದ ಹಣವನ್ನು ಕಂಪ್ಲೀಟ್ ಆಗಿ ತಮ್ಮ ಅಕೌಂಟ್ಗೆ ವರ್ಗ ಮಾಡಿರ್ತಾರೆ. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಅದು ದೇಶದ ಬೇರೆ ಬೇರೆ ಖಾತೆಗಳಿಗೆ, ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಜಾಲದಲ್ಲಿ ಯಾರೆಲ್ಲ ಇದ್ದಾರೆ ಅವರ ಅಕೌಂಟ್ಗಳಿಗೆ ಹಣ ಹೋಗಿದೆ ಅನ್ನುವಂಥದ್ದು. ಸದ್ಯಕ್ಕೆ ಈಗ ಧಾರವಾಡದಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡಿ ಯಾದಗಿರಿಯ ಕಿರಣ್ ವಶಪಡಿಸಿಕೊಂಡಿದ್ದಾರೆ. ಕೇವಲ 7 ಲಕ್ಷ ರೂಪಾಯಿ ಮಾತ್ರ ಆತನಿಂದ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇದರಿಂದನೇ ಗೊತ್ತಾಗ್ತದೆ ಒಂದು ಗ್ಯಾಂಗ್ ಬಹಳಷ್ಟು ದೊಡ್ಡದಿದೆ. 5 ಲಕ್ಷ, 7 ಲಕ್ಷ, 10 ಲಕ್ಷ ಈ ಥರ ಬೇರೆ ಬೇರೆ ವ್ಯಕ್ತಿಗಳಿಗೆ ಇದು ವರ್ಗ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಈ ಜಾಲದಲ್ಲಿ ಯಾರಿದ್ದಾರೆ ಅನ್ನುವ ಒಂದು ಬುಡ ಸಮೇತ ಕಾರ್ಯಾಚರಣೆಯನ್ನು ಮಾಡಿದರೆ ಈ ಥರದ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಲೂಗಳು ಸಿಗದಂಥ ಕೆಲಸ ಆಗ್ತಾ ಇದೆ. ಆದರೆ ಉಡುಪಿಯ ಸೆನ್ ಪೊಲೀಸರು ಒಂದು ಕ್ಷಿಪ್ರ ಕಾರ್ಯಾಚರಣೆ ಮಾಡಿ ಈ ಆರೋಪಿಯನ್ನು ಬಂಧಿಸಿದ್ದಾರೆ. ಮತ್ತಷ್ಟು ಜಾಲದಲ್ಲಿ ಯಾರೆಲ್ಲ ಇದ್ದಾರೆ ದಿವ್ಯಾ, ಅವರನ್ನು ಅರೆಸ್ಟ್ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಉಡುಪಿ ಪೊಲೀಸರು ಕೊಟ್ಟಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ದೀಪಕ್ ಜೈನ್ ನಿಮ್ಮೆಲ್ಲ ಮಾಹಿತಿಗೆ.